ಬ್ರೈನ್ ಒಂದು ಹುಟ್ಟುಗುಣ, ಇನ್ಹರೆಂಟ್ ಕ್ವಾಲಿಟಿ ಆಫ್ ದ ಬ್ರೈನ್. ಯಾವ್ದು ಈಸಿ, ಯಾವ್ದು ಖುಷಿ ಕೊಡುತ್ತೆ ಅದನ್ನೇ ಮಾಡುತ್ತೆ. ನಾವ್ ಇಲ್ಲಿಂದ ಮಾರ್ಕೆಟ್ಗೆ ನಡ್ಕೊಂಡು ಹೋಗ್ಬೋದು, ಸೈಕಲ್ ಅಲ್ಲಿ ಹೋಗ್ಬೋದು, ಬೈಕಲ್ಲಿ ಹೋಗ್ಬೋದು, ಕಾರ್ ಹೋಗ್ಬೋದು. ಕಾರ್ ಇದ್ರೆ ಕಾರಿಗೆ ಹೇಳುತ್ತೆ, ಇಲ್ಲ ಬೈಕಲ್ಲಿ ಹೋಗ್ತೀವಿ, ಅದು ಇಲ್ಲ ಸೈಕಲ್ ಹೋಗಿ, ಏನು ಇಲ್ದಾಗ ಮಾತ್ರ ನಾವು ನಡ್ಕೊಂಡು ಹೋಗ್ತೀವಿ. ಇದನ್ನ ಬ್ರೈನ್ ಯಾಕಾಗ್ ಮಾಡುತ್ತೆ ಅನ್ನೋದು ಕೂಡ ಹಾಗೆ ಒಂದು ಎಕ್ಸ್ಪ್ಲನೇಷನ್ ಇದೆ. ಪ್ರಕೃತಿ ನಮ್ಮನ್ನ ಶಕ್ತಿಯನ್ನ ಖರ್ಚು ಮಾಡಕ್ ಬಿಡಲ್ಲ. ಅದು ನಾವು ತಿನ್ಬೇಕು, ಶಕ್ತಿ ಪ್ರಿಸರ್ವ್ ಮಾಡುತ್ತೆ, ಪ್ರಿಸರ್ವ್ ಮಾಡ್ಬೇಕು. ಇನ್ ಕೇಸ್ ಆಫ್ ಎನ್ ಎಮರ್ಜೆನ್ಸಿ ಯೂಸ್ ಮಾಡ್ಬೇಕು, ನಮಗೆ ಯೂಸ್ ಮಾಡ್ಬೇಕು. ನೀವು ಕಾಡಲ್ಲಿ ಎಲ್ಲಾ ಪ್ರಾಣಿಗಳು ಮಾಡೋದು ಅದನ್ನೇ, ಹೊಟ್ಟೆ ತುಂಬಾ ತಿಂದು ಮಲ್ಕೊಂಡ್ಬಿಡ್ತವೆ. ಅವು ಬೇರೆ ಏನು ಮಾಡಲ್ಲ, ನೌಕರಿ ಮಾಡಲ್ಲ, ಇದು ಮಾಡಲ್ಲ, ಸಾಲ ಮಾಡಲ್ಲ, ಬಿಲ್ಡಿಂಗ್ ಕಟ್ಟಲ್ಲ, ಏನು ಮಾಡಲ್ಲ. ಅವು ಮತ್ತೆ ಹಶ್ವಾದಾಗ ತಿನ್ನಕ್ ಸ್ಟಾರ್ಟ್ ಮಾಡ್ತೇವೆ. ನಮ್ದೇನಾಗಿದೆ, ಹ್ಯೂಮನ್ಸ್ ನಾವೊಂದು ಬೇರೆ ರೂಟ್ ಅಲ್ಲಿ ಬಂದ್ಬಿಟ್ಟಿದೀವಿ. ಸರಿನೋ ತಪ್ಪೋ, ಒಳ್ಳೇದೋ ಕೆಟ್ಟದೋ ದೇವರೇ ಬಲ್ಲ, ಒಂದೊಂದ್ ದಿವಸ ಗೊತ್ತಾಗತ್ತೆ. ಬಟ್ ಆಸ್ ಆಫ್ ನೌ ಅದ್ ಬೇರೆ ದಿಕ್ಕಲ್ಲಿ ಬಂದಿರೋದಕ್ಕೆ ನಮಗೆ ಹೊಸ ಹೊಸ ತುಂಬಾ ಈ ತರ ಕಾಯಿಲೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಬಟ್ ನಿಮ್ ಬ್ರೈನ್ ಅನ್ನ ನೀವು ಟ್ರೈನ್ ಮಾಡೋದಿದೆಯಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಈಗ ನಾವು 2190 ರೂಲ್ ಅಪ್ಲೈ ಮಾಡ್ತೇವೆ. ಈಗ ತೆಂಡೂಲ್ಕರ್ಗೂ ಬೇರೆಯವ್ರಿಗೂ ಏನ್ ಡಿಫ್ರೆನ್ಸ್ ಇಲ್ಲ. ಬಟ್ ತೆಂಡೂಲ್ಕರ್ ಹೋಗಿ ದಿನ ಪ್ರಾಕ್ಟೀಸ್ ಮಾಡಿ ಎಲ್ಲ ಮಾಡ್ದ, ಅವನು ಬ್ರೈನ್ ಅದಕ್ಕೆ ಸೆಟ್ ಆಯ್ತು. ಅವನು 100 ಸೆಂಚುರಿ ಹೊಡಿಲೇಬೇಕು ಅಂತ ಅವನಿಗಿತ್ತು, ಹೊಡೆದ ಅವನು. ಇನ್ನೊಬ್ರು ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆದ ತಕ್ಷಣನೇ ಅವರು ಖುಷಿಯಲ್ಲಾಗಿ ಏನು ಅದು ಪ್ರಾಕ್ಟೀಸ್ ತಪ್ಪಿಸಿ ಇದನ್ ಮಾಡಿ ಅವ್ರಲ್ಲೇ ನಿಂತು ಬಿಡ್ಬೋದು. ಅವ್ರ ಬ್ರೈನ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಇನ್ನೊಬ್ಬೊಂದು ಬ್ರೈನ್, ತೆಂಡೂಲ್ಕರ್ ಬ್ರೈನ್ ಅಲ್ಲಿಗೆ ಹೋಗುತ್ತೆ. ಈಗ ನೀವು ಇದ್ರಲ್ಲೂ ನೋಡ್ಬೋದು, ನಮ್ಮ ಕಾಲೇಜಲ್ಲಿ ಕ್ಲಾಸ್ ಎಲ್ಲ ಈ ಟಾಪರ್ಸ್ ಇರ್ತಾರೆ ನೋಡಿ, ತುಂಬಾ ಓದೋರು. ಯೂಶಲಿ ಈ ಪ್ರೈಮರಿ ಸ್ಕೂಲ್ ಅಲ್ಲಿ ಏನ್ ಟಾಪರ್ಸ್ ಇರ್ತಾರೆ ಸರ್, ಹೈಸ್ಕೂಲ್ ಕಾಲೇಜ್ ಮುಗಿಯೋರು ಅವರೇ ಟಾಪರ್ಸ್ ಇರ್ತಾರೆ ನೋಡಿ. ಅವ್ನು ಜಾಣ ಹುಡುಗ ಅಂತ ಬ್ರ್ಯಾಂಡ್ ಆಗಿರ್ತಾನೆ. ಯಾಕೆ ಗೊತ್ತಾ, ಅವನಿಗೆ ಅಲ್ಲಿ ಮಾತ್ರ ಡೋಪಮಿನ್ ರಿಲೀಸ್ ಆಗ್ತಿರ್ತಾನೆ, ಅವ್ನು ಅದನ್ನೇ ಚೇಸ್ ಮಾಡ್ತಿರ್ತಾನೆ. ಇನ್ನೊಬ್ಬ ಸ್ಪೋರ್ಟ್ಸ್ ಅಲ್ಲಿ ಮಾಡ್ತಿರ್ತಾನೆ, ಇನ್ನೊಬ್ಬ ಇದ್ರಲ್ಲಿ ಮಾಡ್ತಿರ್ತಾನೆ. ಇದೆಲ್ಲದ್ರ ಜೊತೆಗೆ ಇದನ್ನೂ ಒಂದು ಹೇಳ್ಬಿಡ್ತೀನಿ, ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನೆಗೆಟಿವ್ ಕಮೆಂಟ್ಸ್ ಆಗ್ತಿರ್ ಗೊತ್ತಾ. ನೆಗೆಟಿವ್ ಕಮೆಂಟ್ಸ್ ಕೂಡ ಯಾಕೆ ಆಗ್ತಾರೆ ಗೊತ್ತಾ ಸರ್, ದರ್ ಇಸ್ ಸೈನ್ಸ್ ಬಿಹೈಂಡ್ ದಟ್. ಅವ್ರಿಗೆ ಆ ಏನೋ ಒಂದು ಅಚೀವ್ ಮಾಡಿ ಅವ್ರನ್ನ ರೆಕಗ್ನೈಸ್ ಮಾಡ್ಬೇಕು, ಅವಾಗ ನಮಗೆ ಡೋಪಮಿನ್ ರಿಲೀಸ್ ಆಗುತ್ತೆ, ಖುಷಿ ಆಗುತ್ತೆ. ಈಗ ಅದು ಕಷ್ಟದ ಕೆಲಸ ಅಂತ, ಎಲ್ರನ್ನೂ ತೃಪ್ತಿ ಪಡ್ಸಕ್ ಆಗಲ್ಲ. ನಾವ್ ಏನೇ ಹೇಳಿದ್ರು ಒಬ್ರು ಒಳ್ಳೇದ್ ಹೇಳ್ತಾರೆ, ಒಬ್ರು ಕೆಟ್ಟದ್ ಹೇಳ್ತಾರೆ. ಬಹಳ ಈಸಿ ಅಂದ್ರೆ ಅವ್ರ ಬಗ್ಗೆ ನಾವು ನೆಗೆಟಿವ್ ಕಮೆಂಟ್ ಹೊಡಿದ ತಕ್ಷಣ ಅವ್ರ ಬ್ರೈನಿಗೆ ಏನೋ ಒಂದು ಸಮಾಧಾನ ಆಗುತ್ತೆ. ಅಂದ್ರೆ ನಾನೇನೋ ಒಂದು ಅವ್ರ ಬಗ್ಗೆ ಅನ್ಬಿಟ್ಟೆ ಅಂತ ಹೇಳಿ, ಆವಾಗ ಅವ್ರಿಗೆ ಆ ಡೋಪಮಿನ್ ರಿಲೀಸ್ ಆಗುತ್ತೆ. ನೀವು ಈ ಪ್ರತಿಭಟನೆ ಮಾಡಿದಾಗ ಬಸ್ಸಿಕಲ್ ಹೊಡಿಯೋದು, ಬಿಲ್ಡಿಂಗ್ ಕಲ್, ಇವೆಲ್ಲ ರನ್ಸ್ ಬಿಹೈಂಡ್ ದಟ್ ಡೋಪಮಿನ್. ಅಂದ್ರೆ ಸೈಕಾಲಜಿಕಲಿ ನೀವು ನೋಡ್ತಾ ಹೋಗ್ಬಿಟ್ರೆ ಎಷ್ಟು ವಿಚಿತ್ರ ನಮ್ಮ ಜೀವನ, ನಾವ್ ಹೆಂಗ್ ಬದುಕ್ತಿವಿ. ಸೊ ಈಗ ಡಯಾಬಿಟಿಸ್ ಬಂದ್ರೆ ನಾವು ತಿನ್ನೋದ್ರ ಬಗ್ಗೆ ಮಾತಾಡ್ತೀವಿ, ವಾಕ್ ಮಾಡೋದ್ರ ಬಗ್ಗೆ ಮಾತಾಡ್ತೀವಿ, ಫಿಸಿಕಲಿ ಸ್ಟ್ರೆಸ್ ಕಡಿಮೆ ಮಾಡ್ತೀವಿ, ಇದನ್ನ ಮಾತಾಡ್ತೀವಿ. ಬಟ್ ಡೋಪಮಿನ್ ಪ್ರತಿಯೊಂದು ಇದರಲ್ಲೂ ನಮ್ಗೆ ರಿಲೀಸ್ ಆಗ್ತಾನೆ ಇರುತ್ತೆ. ಆ ಡೋಪಮಿನ್ ನಾವು ಚೇಸ್ ಮಾಡ್ತಾನೆ ಇರ್ತೀವಿ, ಅದ್ರ ಹಿಂದೆನೆ ಓಡ್ತಿರ್ತೀವಿ ನಾವು. ಸೊ ಹಾಗಾಗಿ ನೀವು ಅದನ್ನ ಎಲ್ಲಿ ಕಂಟ್ರೋಲ್ ಮಾಡ್ತಿರಲ್ಲ, ಅಲ್ಲಿ ಒಂದು ಜಾಣತನ ಇರುತ್ತೆ. ನೀವು ಯಾವ್ದ್ರಲ್ಲಿ ಡೋಪಮಿನ್ ರಿಲೀಸ್ ಆಗ್ಬೇಕು, ಆಗ್ಬಾರ್ದು ನೀವು ಕಂಟ್ರೋಲ್ ಮಾಡ್ಬೋದು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸೈನ್ಸ್ ಅದು.